ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೌನ್ ಕಡೆ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೆ ವಿಡಿಯೋ ಇದು. ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ನಮ್ಮ KR ನಗರ ಟೌನ್ನ ನೋಡಿ ಎಂಜಾಯ್ ಮಾಡಿ. ಓಕೆ, ಬಾಯ್ 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 ಬಾಯ್. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಟೌನ್ ಕಡೆ ಹೋಗಿ ಬರೋಣ. ನಂದು ಸ್ವಲ್ಪ ಸಣ್ಣ ಪುಟ್ಟ ಪರ್ಚೇಸಿಂಗ್ ಇತ್ತು, ಅದನ್ನು ತೊಗೊಂಡು ಹಾಗೇ ನನ್ನ ಮಗನಿಗೆ ಚಾಟ್ಸ್ನ ಕುಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ ಫ್ರೆಂಡ್. 5:30 ಆಗಿದೆ. 2 ಡೇಸಿಂದ ನಮ್ಮ ಸೈಡು ಬಿಸಿಲೇನು ಜಾಸ್ತಿ ಇಲ್ಲ, ಒಂಥರ ಚಿಲ್ಡ್ ಆಗಿದೆ ವೆದರು. ಈ ಕಡೆ ಮಳೆನೂ ಬರ್ತಿಲ್ಲ, ಈ ಕಡೆ ಹೆವಿ ಬಿಸಿಲೂ ಇಲ್ಲ, ಒಂಥರ ಚೆನ್ನಾಗಿದೆ. ನಿಮ್ಮ ಸೈಡೆಲ್ಲ ಮಳೆ ಬಂತಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇವಾಗ ಹೊರಟ್ವಿ. ಇಷ್ಟು ದಿನ 5:30ನಲ್ಲಿ ಥರ ಮಧ್ಯಾಹ್ನದ ಥರ ಫೀಲ್ ಆಗೋದು, ಅಷ್ಟು ಸಖತ್ತು ಸುಡೋ ಥರ ಬಿಸಿಲಿರ್ತಿತ್ತು. ಬಟ್ ಇವತ್ತು ಒಂಥರ ಚಿಲ್ಲಾಗಿತ್ತು. ರೋಡಲ್ಲಿ ಹೋಗ್ತಾ ಇದ್ದರೆ ಹಾಗೇ ತಣ್ಣಗೆ ಗಾಳಿ, ಒಂಥರ ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ವೆಹಿಕಲ್ಸು ಏನು ಅಷ್ಟೊಂದು ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ತುಂಬಾ ಫ್ರೀ ಆಗಿತ್ತು ರೋಡೆಲ್ಲ. ಹಾಗೇ ಹೊರಟ್ವಿ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದ ರೀಸನ್ನೇ ಬೇರೆ. ಇವತ್ತು ಇಲ್ಲಿ ಒಂದು ಚಿಕ್ಕದು ಒಂಥರ ಸ್ಮಾಲ್, ಒಂಥರ ಏನು ಹೇಳ್ತಾರೆ, ಅಲ್ಲೆಲ್ಲ ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಸಿಗುತ್ತೆ. ಏನೋ ಒಂಥರ ಬಿಗ್ ಬಜಾರ್ ಅಂತ ಹೇಳ್ತೀವಲ್ಲ, ಅದೇ ಥರ ಇದು ಸ್ಮಾಲ್ ಬಜಾರ್ ಅಂತ ಇರುತ್ತೆ. ಇಲ್ಲೊಂದು ಶಾಪ್ ಇರುತ್ತೆ, ಅಲ್ಲಿ A to Z ಸಿಗುತ್ತೆ. ಅಲ್ಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು, ನಾನು ಅಲ್ಲಿಗೆ ಅಂತ ಬಂದ್ವಿ. ಆ್ಯಕ್ಚುಲಿ ಅದು ಕ್ಲೋಸ್ ಆಗಿ ತುಂಬ ದಿನ ಆಗಿದೆ, ನನಗೆ ಗೊತ್ತಿರಲಿಲ್ಲ. ಅದರಿಂದ ಇನ್ನೇನು ಮಾಡೋದು, ಶಾಪ್ ಕ್ಲೋಸ್ ಆಯಿತು ಅಂತ ಆ ಸೈಡ್ ಹಾಗೇ ಬಂದ್ವಿ. ರೇಡಿಯೋ ಮೈದಾನದಲ್ಲಿ ಇವತ್ತು CM ಬಂದಿದ್ದರಿಂದ ಪೆಂಡಲೆಲ್ಲ ಹಾಕ್ಸಿ ಅಲ್ಲೆಲ್ಲ ಗಲೀಜು ಮಾಡಿರೋದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನೇನು ಮಾಡೋದು, ಹೇಗಿದ್ರು ಹಿಂಗೆ ಬಂದಿದ್ದೀವಲ್ವ ಅಂತ ಅದೇ ರೋಡಲ್ಲಿ ಹಿಂಗೆ ಬರ್ತಾಯಿದ್ವಿ. ಇಲ್ಲೇ ತರಕಾರಿಗಳು ಫ್ರೆಶ್ ಆಗಿ ಒಬ್ಬರು ಅಜ್ಜಿ ತಡ್ನಿಕಾಯಿ ಯಾವಾಗ ತಾನೇ ಜಸ್ಟು ಮೂಟೆಯಿಂದ ಇಳಿಸಿದ್ರು. ನನಗೆ ಈ ಸೀಸನಲ್ಲಿ ತಡ್ನಿಕಾಯಿ ತಿಂದೇ ಇರಲಿಲ್ಲ, ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಕೇಳ್ತಾ ಇದ್ದೆ ಆ ಅಜ್ಜಿನ, ಕೊಡಿ ಅಜ್ಜಿ 1 kg ಅಂತ. ಅವರು 60 ರೂಪೀಸ್ ಅಂತ ಹೇಳಿದ್ರು. ಓಕೆ, ಕಡಿಮೆ ಮಾಡ್ಕೊಳ್ಳಿ ಅಜ್ಜಿ ಅಂತ ಅಂದೆ. ಇಲ್ಲ ಕಣಮ್ಮ, ಇವಾಗ ಬರ್ತಾ ಇಲ್ಲ ತಡ್ನಿಕಾಯಿ, ಇನ್ನು 1 ರೂಪಾಯೂ ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಓಕೆ ಸರಿ ಆಯಿತು, ಕೊಡಿ ಅಜ್ಜಿ ಅಂತ ನಾನು 1 kg ತಡ್ನಿಕಾಯಿನ ತೊಗೊಂಡೆ. ಅಲ್ಲೇ ಪಕ್ಕದಲ್ಲಿ ಫ್ರೆಶ್ ಆಗಿ ಹೀರೆಕಾಯಿನೂ ಚೆನ್ನಾಗಿತ್ತು. ತರಕಾರಿ ಏನು ತೊಗೊಳ್ಳೋ ಅಂಥದ್ದೇನು ಇರಲಿಲ್ಲ, ಮನೆಯಲ್ಲೇ ಇತ್ತು. ಬಟ್ ಜಸ್ಟ್ ಅಲ್ಲೇ ಹೆಂಗಿದ್ರು ಟೌನಿಗೆ ಹೋಗಿದ್ದೆ, ಆ ಸೈಡೇ ಬರ್ತಿದ್ನಲ್ವಾ, ಇದೆರಡೂ ಇರಲಿಲ್ಲ. ಹೀರೆಕಾಯೂ ಇರಲಿಲ್ಲ ಮನೆಯಲ್ಲಿ, ಮತ್ತು ತಡ್ನಿಕಾಯೂ ತಿಂದೇ ಇರಲಿಲ್ಲ, ತುಂಬ ತಿಂಗಳೇ ಆಗಿತ್ತು. ಅದಕ್ಕೆ ಅಲ್ಲೇ ಹೀರೆಕಾಯಿನೂ ಅರ್ಧ kg ತಗೊಂಡು ಅಲ್ಲಿಂದ ಇನ್ನೊಂದು ಚಾಟ್ ಸೆಂಟ್ರಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಅವರು ಬಂದಿರಲಿಲ್ಲ. ಸರಿ ನಾಗೇನೆ ಅಂತ ಕರ್ಕೊಂಡು ಹೋಗೋಕ್ಕಾಗಲ್ಲ, ನನ್ನ ಮಗ ಕೋಪ ಮಾಡ್ಕೋತಾನೆ. ಅದಕ್ಕೆ ಅಲ್ಲೇ ಇನ್ನೊಂದು, ಅಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಚಾಟ್ ಸೆಂಟ್ರು, ಅಲ್ಲಿಗೆ ಬಂದಿದ್ದೀವಿ ನೋಡಿ. ಅಲ್ಲಂತೂ ನುಪ್ಪಟ್ಟು ಮಸಾಲ ತಿಂದ್ವಿ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾರೆ ಇವರು. ಇಲ್ಲಿ ನಾನು ಯಾವಾಗಲೂ ಹೋಗಿ ತಿಂದಿರಲಿಲ್ಲ, ಪಾರ್ಸಲ್ ತರಿಸ್ಕೊಂಡು ತಿಂತಾಯಿದ್ವಿ. ಬಟ್ ಇವತ್ತು ಅಲ್ಲಿಗೆ ಹೋಗಿ ತಿಂದ್ವಿ. ಇದು ನಿಪ್ಪಟ್ಟು ಮಸಾಲ ಅಂತ ತುಂಬಾ ಚೆನ್ನಾಗಿತ್ತು. ಮತ್ತು ಚುರುಮುರಿ, ಸ್ಪೆಷಲ್ ಚುರುಮುರಿ ತೊಗೊಂಡ್ವಿ, ಅದು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಮತ್ತು ದಹಿ ಪುರಿ ತೊಗೊಂಡಿದ್ವಿ. ದಹಿ ಪುರಿನೂ ಅಷ್ಟೇ, ಬೇರೆ ಕಡೆ ಎಲ್ಲ ಬೇರೆ ಅವ್ರವ್ರದ್ದೇ ಆದ ಟೇಸ್ಟ್ ಇರುತ್ತೆ, ಇಲ್ಲೂ ಅಷ್ಟೇ. ಇಲ್ಲಿ ದಹಿ ಪುರಿ ನಾನು ಯಾವಾಗಲೂ ಟೇಸ್ಟ್ ಮಾಡಿರಲಿಲ್ಲ, ಬಟ್ ಇವಾಗ ಅಲ್ಲಿ ತಿಂದೆ, ತುಂಬಾ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಲ್ಲೇ. ಮತ್ತು ಅವರು ಅದೇ ಅಂಗಡಿನಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಆಲ್ಕೋವಾ ಅಂತ ತಿಂತಿದ್ವಿ, ಅದು ಅವ್ರ ಅಂಗಡಿಯಲ್ಲಿ ಇತ್ತು. ಅದನ್ನು ಒಂದು 5 ಪೀಸ್ ಕೊಡಿ ಅಂಕಲ್ ಅಂತ ಕೇಳಿದೆ. ಅವರು ಲೂಸ್ ಯಾಕೆ ತಗೋತೀರಾ ಮೇಡಮ್, ಪ್ಯಾಕೆಟೇ ತೊಗೊಬಿಡಿ, ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಎಕ್ಸ್ಟ್ರಾ 1-2 ಪೀಸ್ ಬರುತ್ತೆ ಅಂತ ಹೇಳಿದ್ರು. ಅದನ್ನು ತೊಗೊಂಡೆ ನಾನು. ಅಲ್ಲಿ ನೋಡಿ, ಅದು ಪ್ಯಾಕ್ ಕೊಟ್ಟರು, ಅದು ತುಂಬಾ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಪ್ಯಾಕಿಗೆ ಓನ್ಲಿ 20 ರೂಪೀಸ್ ಅಷ್ಟೇ. ಅಲ್ಲೇ ತಡ್ನಿಕಾಯಿ ತೊಗೊಂಡೆ ನೋಡಿ, ಅದು ಚೆನ್ನಾಗಿ ಫ್ರೆಶ್ ಆಗಿತ್ತು. ಮತ್ತು ಹೀರೆಕಾಯಿ, ಅದನ್ನು ತೊಗೊಂಡು ಹಾಗೇ ಮನೆಗೆ ಬಂದ್ವಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ.